ಎಲ್ಲರಿಗೂ ನಮಸ್ಕಾರ. ಇವತ್ತು ಜಾಮೂನ್ ಮಾಡೋದು ಹೆಂಗಂತ ನೋಡೋಣ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತವೆ ನೋಡ್ರಿ. ಎಷ್ಟು ಸುಲಭವಾಗಿ ಮಾಡ್ಬೋದ್ರಿ. ಪಾಕ ಹೀರ್ಕೊಂಡ್ರೆ ಅಷ್ಟು ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಇರ್ತೈತಿ ನೋಡ್ರಿ. ಒಳಗೂ ಅಷ್ಟು ಮಸ್ತ್ ಬಂದವು ನೋಡ್ರಿ. ಇಷ್ಟು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಇದೇ ಥರ ಜಾಮೂನ್ ಹೆಂಗೆ ಮಾಡೋದಂತ ನೋಡೋಣ್ರಿ. ಪೂರ್ತಿ ಹಿಡಿವೆ ನೋಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ. ಜಾಮೂನ್ ಹೇಗೆ ಮಾಡೋದಂತ ನೋಡೋಣ್ರಿ. ಒಂದು ಜಾಮೂನ್ ಪ್ಯಾಕೆಟ್ ತೊಗೊಂಡ್ರಿ ನಾನು MTR. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡಿರಿ, ಒಂದು ಜಾಮೂನಿಂದ ಹಿಟ್ಟು ಇಷ್ಟು ಮಾಡತ್ತೆ ನೋಡ್ರಿ. ಒಂದು ಪ್ಯಾಕೆಟಿಂದ ಇಷ್ಟು ಹಿಟ್ಟು ಮಾಡತ್ತೆ. ಈಗ ಕಲಸೋ ವಿಧಾನ ತೋರಿಸ್ತೇನೆ ರೀ. ಸ್ವಲ್ಪ ಹಾಲು ಹಾಕಿ ಹಗರ್ಕಿ ಕಲಸ್ಬೇಕ್ರಿ. ನೋಡ್ರಿ, ಇಷ್ಟು ಥರ ರೆಡಿ ಆಗೈತಿ. ತೀರ ಅಳ್ಕೊ ಇರಬಾರ್ದು, ತೀರ ಗಟ್ಟಿ ಇರಬಾರ್ದು. ಒಂದು ಹೂಣಿಗೆ ಹೂವು ನಾದ್ದಂಗೆ ನಾದ್ಕೋಬೇಕ್ರಿ. ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತವಲ್ರಿ, ಆ ಎಣ್ಣೆ ಕೈಗೆ ಹಚ್ಕೊಂಡು ಇದನ್ನು ಮಿತ್ಕೋಬೇಕ್ರಿ. ತುಪ್ಪ ಆದರೂ ಹಚ್ಕೋಬೋದ್ರಿ. ನೋಡ್ರಿ, ಈಗ ಕಾಲಿಸಿಟ್ಟನ್ನು ಅದಾಗೈತಿ. ಈಗ ಮುಚ್ಚಿಡ್ತಾನೆ ನೋಡ್ರಿ. ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕ್ರಿ. ಈಗ ಅಷ್ಟೊತ್ತನದ್ರಾಗ ಆಣ ರೆಡಿ ಮಾಡ್ಕೊಂಡ್ರಿ. ನೋಡ್ರಿ, ಈಗ ಈ ಕಪ್ನ್ಯಾಗ ಅಳತೆ ತೊಗೊಂಡಿದ್ದೀವಲ್ರಿ ಜಾಮೂನ್ ಹಿಟ್ಟು. ಈಗಷ್ಟು ಸಕ್ಕರೆ ಹಾಕ್ಯಂತ ನೋಡ್ರಿ. ಜಾಸ್ತಿ ಸಿಹಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದ್ರಿ. ನಾವು ಜಾಸ್ತಿ ಬೇಡ ಕಮ್ಮಿ ಬೇಕಂದ್ರೆ ಕಮ್ಮಿನೂ ಹಾಕ್ಕೋಬೋದ್ರಿ. ಈಗ ನಾ ಅದನ್ನೆಷ್ಟು ತೊಗೊಂಡಿದ್ದೆ ಜಾಮೂನ್ ಹಿಟ್ಟು ಅಷ್ಟು ಹಾಕ್ಕೊಂಡ ನೋಡ್ರಿ. ಈಗ ಇದ್ರಲ್ಲಿ ಒಂದು ಕಪ್ಪು ನೀರು ಹಾಕ್ಯಂತ ನೋಡ್ರಿ. ನೋಡ್ರಿ, ಈಗ ಒಂದು ಅರ್ಧ ಕಪ್ ಹಾಕ್ಯಂತ. ಜಾಸ್ತಿ ಪಾಕ ಬೇಕಪ್ಪ ನಮ್ಮ ಜಾಮೂನ್ ತಿನ್ನಕಂದ್ರೆ ಜಾಸ್ತಿ ಸಕ್ಕರೆ ಜಾಸ್ತಿ ನೀರು ಹಾಕ್ಕೋಬೇಕ್ರಿ. ಈಗ ನಾವು 1 ಕಪ್ ಸಕ್ಕರೆ ಹಾಕ್ಯಂಡ್ರಿ, 1.5 ಕಪ್ ನೀರು ಹಾಕ್ಯಂತ ನೋಡ್ರಿ. ಸಕ್ಕರೆ ಕರಿಗೈತಿ. ಇದೇನು ಒಂದೇಳಿ ಆಣ ಬರ್ಬೇಕು ಅನ್ನೋದೇನು ಅವಶ್ಯ ಇರಲ್ರಿ. ಒಂದು ಸ್ವಲ್ಪ ಕೈಗೆ ಮಂದಗೆ ಅಂಟ್ದಂಗೆ ಆದ್ರೆ ಸಾಕ್ರಿ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಯಂತ ನೋಡ್ರಿ. ನೋಡ್ರಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಯಣನಿ. ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂತ ನೋಡ್ರಿ. ಒಂದು ಸ್ವಲ್ಪ ಕೈಗೆ ಅಂಟ್ಕೊಂಡ್ರೆ ಸಾಕ್ರಿ. ಇದು ಆಣ ಬರ್ಬೇಕು ಅನ್ನೋದೇನು ಅವಶ್ಯ ಇರಲ್ಲ. ಈಗ ಇದು ರೆಡಿ ಆಗೈತ್ರಿ ಪಾಕ. ಈಗ ಇದನ್ನು ತೆಗೆದಿಟ್ಟು ಜಾಮೂನ್ ಮಾಡೋದು ನೋಡೋಣ್ರಿ. ನೋಡ್ರಿ, ಹಿಟ್ಟು ನೆಂದೈತಿ. ಒಂದು ಸ್ವಲ್ಪ ಹಿಂಗೆ ಮಿದ್ಕೊಂಡು ನೋಡ್ರಿ, ಮತ್ತೊಟ್ಟು ಹೂವು ಹಂಗಾಗೈತಿ ನೋಡ್ರಿ ನಂದು. ಈಗ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ರಾಲಿ ತುಪ್ಪ ರಾಲಿ ಹಿಂಗೆ ಕೈಗೆ ಹಚ್ಕೊಂಡ್ರಿ. ಹಿಂಗೆ ಹಚ್ಕೊಂಡು ನಮ್ಮ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ ಹಿಂಗೆ ರೌಂಡಾಗ ಮಾಡ್ಕೊಬೇಕ್ರಿ. ನೋಡ್ರಿ, ಈ ಥರ ರೌಂಡಾಗ ಮಾಡ್ಬೇಕ್ರಿ. ಅವು ಹಿಂದೆ ಪಾನ್ಕದಾಗ ಬಿಟ್ಟಿಂದ ದೊಡ್ಡ ಹೋಕ್ಕವ್ರಿ ಅವು. ಎಲ್ಲಿ ಕ್ರಾಕ್ ಆಗ್ದಂಗೆ ಹಿಂಗೆ ಮಾಡ್ಕೊಬೇಕ್ರಿ ಓಸು. ಈಗ ಇದೇ ಥರ ಓಸು ರೆಡಿ ಮಾಡ್ಕೊಂತೇನೆ ರೀ. ನೋಡಿರಿ, ಓಸು ರೆಡಿ ಮಾಡಿ ಇಟ್ಕೊಂಡನಿ. ಈಗ ಎಣ್ಣೆ ಕರಿದು ತೋರಿಸ್ತೇನೆ ರೀ. ನೋಡಿರಿ, ಎಣ್ಣೆ ಕಾಯಕ್ಕೆ ಇಟ್ಟನಿ. ಮೀಡಿಯಮ್ ಉರಿ ಇಟ್ಟನಿ. ಈಗ ಕಾದತ್ತನ ಚೆಕ್ ಮಾಡಿರಿ. ಒಂದು ಸ್ವಲ್ಪ ಹಾಕಿ
ಈಗ ನೋಡ್ರಿ ಒಂದೊಂದಾಗಿ ಹಾಕ್ಯಂತೀನಿ. ತೀರ ಉರಿ ಜೋರು ಇಡಬಾರ್ದು ರೀ. ಕೆಂಪಾಗ ಬೇಯಿಸ್ಕೋಬೇಕ್ರಿ. ಒಂದೊಂದು ಸ್ವಲ್ಪ ಕೆಂಪು ಬೇಯಿಸಿದ್ರೆ ಒಳಗೆ ಹಸಿ ಉಳಿಯಲ್ರಿ. ನೋಡ್ರಿ ಈ ಥರ ಕೆಂಪಾಗ ಬೇಯ್ಬೇಕ್ರಿ ಅವು. ಈಗ ಇವ್ನು ತಕ್ಕಂತೀನಿ ನೋಡ್ರಿ. ಈ ಥರ ಬೆಂದ್ರೆ ಒಳಗೆ ಹಸಿ ಉಳಿಯಲ್ರಿ. ಈ ಥರನ ಬೇಯಿಸ್ಬೇಕ್ರಿ ಕೆಂಪು. ಈಗ ಇದೇ ಥರ ಓಸು ರೆಡಿ ಮಾಡ್ಕೊಂಬಂದು ತೋರಿಸ್ತೇನೆ ರೀ. ಈಗ ನೋಡ್ರಿ ಜಾಮೂನ್ ರೆಡಿ ಆಗ್ಯವು. ಈಗ ಇದು ಒಂದು ಸ್ವಲ್ಪ ಬಿಸಿ ಐತಿ, ಆಣ ಪಾಕನ ಬಿಸಿ ಐತಿ. ಈಗ ಇವು ಒಂದು ಸ್ವಲ್ಪ ಬಿಸಿ ಅದಾವು. ಈಗ ಇದಕ್ಕೆ ಹಾಕ್ತೀನಿ. ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಸಾಕ್ರಿ. ಇದಕ್ಕಿನ್ನ ಡಬಲ್ ಹಾಕೋವು. ಈಗ ಇಷ್ಟು ದೊಡ್ಡದವು, ಇದಕ್ಕಿನ್ನ ಡಬಲ್ ಹಾಕವು. ಈಗ ಇವನ್ನ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ್ರಿ. ಈಗ ನೋಡ್ರಿ ಬಾಯಿ ಮುಚ್ಚೀನಿ. ಒಂದು 5 ನಿಮಿಷ ಬಿಟ್ಟಂತ ದೊಡ್ಡ ದೊಡ್ಡ ಹಾಕವ್ರಿ ಜಾಮೂನು. ಅವು ಸಕ್ಕರೆ ಪಾಕ ಒಟ್ಟು ಹೀರ್ಕೊಂತದ್ರಿ. ಅಂದ್ರೆ ಹಿಂಗೆ ಮುಚ್ಚಿಡ್ಬೇಕ್ರಿ. 5 ನಿಮಿಷ ಬಿಟ್ಟು ತೋರಿಸ್ತೇನೆ ರೀ. ನೋಡ್ರಿ ಪಾಕ ಹೀರ್ಕೊಂಡು ಎಷ್ಟು ದೊಡ್ಡವಾಗ್ಯವು. ಈಗ ಇದಕ್ಕೆ ಬಟ್ಲಕ್ಕೆ ಇಕ್ಕಂತಾನೆ ನೋಡ್ರಿ. ನೋಡ್ರಿ ಇಷ್ಟು ಡಬಲ್ ಆಗ್ಯಾವ. ಹಿಂಗೊಂದು ಸ್ವಲ್ಪ ಕೈ ಆಡಿದ್ರೆ ಪಾಕ ಎಲ್ಲ ಕಡೆನೂ ಹೀರ್ಕೊಂತೈತ್ರಿ. ಹಂಗೆ ಕೈ ಆಡಿ ಬಿಟ್ಟಿದ್ರಿ ನಾನು. ಈ ಪಾಕ ಹೀರ್ಕೊಂಡೈತಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತವೆ ಜಾಮೂನು. ನೀವು ಇದೇ ಥರ ಮಾಡಿರಿ ಮನ್ಯಾಗ. ಇದೇ ಥರ ಮಾಡಿರಿ ಮನ್ಯಾಗ ಮಸ್ತ್ ಇರ್ತವೆ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ.